ನಿಮ್ಮ ಮನೆಯಲ್ಲಿ ಶಂಖದ ಹೂವಿನ ಗಿಡವನ್ನು ಬೆಳೆಸುತ್ತಿದ್ದೀರಾ? ಹಾಗಾದರೆ ನಿಮ್ಮ ಮನೆಯಲ್ಲಿ ನಡೆಯುವುದು ಇದೆ. 1. ಈ ಶಂಖ ಹೂವಿನ ಗಿಡವು ಏಷ್ಯಾ ಖಂಡಕ್ಕೆ ಸೇರಿದೆ. 2. ಶಂಖ ಹೂವನ್ನು ಸಂಸ್ಕೃತದಲ್ಲಿ ಗಿರಿಕರ್ಣಿಕ ಎಂದು ಕರೆಯುತ್ತಾರೆ. 3. ಈ ಗಿಡವು ವಿಷ್ಣುಕ್ರಾಂತಿ ಮರಕ್ಕೆ ಸೇರಿದೆ. 4. ಈ ಶಂಖ ಹೂಗಳು ಆ ಮಹಾವಿಷ್ಣುವಿಗೂ ತಾಯಿ ಲಕ್ಷ್ಮೀ ದೇವಿಗೂ ಹಾಗೂ ಶನಿ ದೇವರಿಗೂ ಎಷ್ಟೋ ಇಷ್ಟವಾಗಿರುವ ಹೂವಾಗಿದೆ. 5. ಈ ಶಂಖ ಹೂವಿನ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ಹೋಗಿ ನಿಮಗೆ ಧನಲಾಭ ಉಂಟಾಗುತ್ತದೆ. 6. ಸೋಮವಾರದ ದಿನ 5 ಅಥವಾ 11 ಶಂಖ ಹೂಗಳನ್ನು ತೆಗೆದುಕೊಂಡು ನದಿಯಲ್ಲಿ ಬಿಟ್ಟರೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ತೊಲಗುತ್ತದೆ. 7. ಈ ಶಂಖ ಹೂವಿನ ಗಿಡವನ್ನು ಯಾರು ಮನೆಯಲ್ಲಿ ಬೆಳೆಸುತ್ತಾರೋ ಅವರ ಮನೆಯಲ್ಲಿ ಮಹಾವಿಷ್ಣುವಿನ ತಾಯಿ ಲಕ್ಷ್ಮೀ ದೇವಿಯ ಹಾಗೂ ಶನಿ ದೇವರ ಅನುಗ್ರಹವಿರುತ್ತದೆ ಎಂದು ಹೇಳಲಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.